ಪರಿಶ್ರಮ ಮತ್ತು ಅದೃಷ್ಟ ಜೊತೆಗಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದಂತೆ. ಅದರಿಂದನೇ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡೋಕೆ ಸಾಧ್ಯವಾಗಿರೋದು. ಅದಕ್ಕೆ ಮುಖ್ಯ ಕಾರಣ ಇಸ್ರೋ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಇಸ್ರೋ ಬಗ್ಗೆ ಸಂಪೂರ್ಣ ಮಾಹಿತಿ ಬಹುತೇಕರಿಗೆ ಗೊತ್ತಿಲ್ಲ. ಅದನ್ನು ನಮ್ಮ ಇನ್ಫೋ ಗುರುಗಳು ಹೇಳ್ತಾರೆ, ಕೇಳಿ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಹಾಡು ಹೇಳೋದಕ್ ಮಾತ್ರ ಚಂದ, ಭೂಮಿ ಬಿಟ್ಟು ಬೇರೆ ಕಡೆ ಹೋಗು ಗೊತ್ತಾಗುತ್ತೆ. ಹೌದಾ, ತುಂಬಾ ಗ್ರಹಗಳಿದಾವಲ್ಲ, ರಾಕೆಟ್ ಹತ್ತಿ ಯಾವ್ದಾದ್ರೂ ಒಂದಕ್ಕೆ ಹೋದ್ರೆ ಆಯ್ತಪ್ಪ. ಬಾಳೆಹಣ್ಣು ತಿಂದಂಗೆ ಮಾತನಾಡ್ಬೇಡ. ಇಸ್ರೋ ವಿಜ್ಞಾನಿಗಳನ್ನ ಕೇಳು ಹೇಗಿರತ್ತೆ ಭೂಮಿ ಬಿಡೋದು ಅಂತಾರೆ. ಇಸ್ರೋ ಅಂದ್ರೇನು? ಹಂಗಂದ್ರೆ ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಓ ಗೊತ್ತಾಯ್ತು, ಉಪಗ್ರಹಗಳನ್ನ ಉಡಾವಣೆ ಮಾಡೋ ಸಂಸ್ಥೆ ತಾನೇ? ಎಸ್. ಯಾವಾಗ ಇದು ಸ್ಥಾಪನೆ ಆಯ್ತು? ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಅಂತ ಆಚರಣೆ ಮಾಡ್ತೀವಲ್ಲ, ಆಗಸ್ಟ್ 15ರಂದು 1969ನೇ ಇಸ್ವಿಯಲ್ಲಿ ಸ್ಥಾಪನೆಗೊಳ್ತು. ಯಾರು ಇದನ್ನ ಸ್ಥಾಪನೆ ಮಾಡಿದ್ದು? ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅನ್ನೋ ವಿಜ್ಞಾನಿಯಿಂದ ಇಸ್ರೋ ರೂಪುಗೊಂಡಿದ್ದು. ಅವರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತಾನೆ ಕರೀತಾರೆ. ವೆರಿ ನೈಸ್. ಹಾಗೆ ನಮ್ ಇಂಡಿಯಾದಿಂದ ಯಾವ ಸ್ಯಾಟಲೈಟ್ ಅನ್ನ ಮೊಟ್ಟ ಮೊದಲು ಕಳಿಸಿದ್ದು? ಆರ್ಯಭಟ ಅನ್ನೋ ಉಪಗ್ರಹ. ಇದನ್ನ 1975 ಏಪ್ರಿಲ್ 19ರಂದು ಉಡಾವಣೆ ಮಾಡಲಾಯ್ತು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದನ್ನ ರಷ್ಯಾದಿಂದ ಕಕ್ಷೆಗೆ ಹಾರಿ ಬಿಡ್ಲಾಯ್ತು. ಆದ್ರೆ ಒಂದು ಬೇಸರದ ಸಂಗತಿ ಕೂಡ ಇದೆ. ಏನದು? ಉಡಾವಣೆಗೊಂಡ 4 ದಿನದಲ್ಲಿ ಆರ್ಯಭಟ ಉಪಗ್ರಹದಲ್ಲಿ ವಿದ್ಯುತ್ ಶಕ್ತಿಯ ಸಮಸ್ಯೆ ಆಗಿ ಪೂರ್ತಿ ಕಂಟ್ರೋಲ್ ತಪ್ಪು ಹೋಯ್ತು. ಛೇ, ಆದ್ರೂ ಮೊದಲ ಉಪಗ್ರಹ ಅಂತ ನಾವೆಲ್ಲ ಹೆಮ್ಮೆ ಪಡ್ಲೇಬೇಕು. ಹೌದು. ಹಾಗೆ ಇಸ್ರೋ ಸಂಸ್ಥೆ ಎಲ್ಲಿ ಕಾರ್ಯನಿರ್ವಹಿಸುತ್ತೆ? ಮುಖ್ಯ ಕಚೇರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಹಾಗೆ ಕೇರಳದ ತಿರುವನಂತಪುರಂ, ಗುಜರಾತ್ನ ಅಹಮದಾಬಾದ್, ತಮಿಳುನಾಡಿನ ಮಹೇಂದ್ರಗಿರಿ, ಆಂಧ್ರ ಪ್ರದೇಶದ ಶ್ರೀಹರಿಕೋಟ, ಹಾಗೆ ನಮ್ಮ ಕರ್ನಾಟಕದ ಹಾಸನದಲ್ಲಿ ಕೂಡ ಸಂಶೋಧನಾ ಕೇಂದ್ರಗಳಿವೆ. ಓ ನೈಸ್. ಮತ್ತೇನೆಲ್ಲ ಸಂಗತಿಗಳಿವೆ? ನಿಂಗ್ ಗೊತ್ತಾ, ನಮ್ಮ ಭಾರತದವರು ಕಳೆದ 40 ವರ್ಷಗಳಿಂದ ಅಂತರಿಕ್ಷಕ್ಕೆ ಅಂತ ಏನ್ ಬಜೆಟ್ ಮಾಡಿದ್ದಾರೆ, ಅದು ಅಮೆರಿಕದ ನಾಸಾ ಕಂಪನಿಯ 1 ವರ್ಷದ ಬಜೆಟ್ಗೆ ಸಮ ಅಂತೆ. ಓ ಮೈ ಗಾಡ್, ಹಾಗಾದ್ರೆ ಅಮೆರಿಕನೇ ಟಾಪ್ ಅಲ್ಲಿ ಇರೋದಾ? ಎಕ್ಸಾಕ್ಟ್ಲಿ. ಆದ್ರೂ ಟಾಪ್ 5 ಅಂತರಿಕ್ಷ ಸಂಶೋಧನೆ, ಅಧ್ಯಯನ, ಉಡಾವಣೆ ಮಾಡೋ ಪಟ್ಟಿಯಲ್ಲಿ ಭಾರತಕ್ಕೆ ಸ್ಥಾನ ಇದೆ ಅಂದ್ರೆ ನಮ್ಮ ವಿಜ್ಞಾನಿಗಳ ತಲೆ ಹೇಗಿರ್ಬೇಡ. ಹೌದು, ಯಾಕಾಗಿ ಉಪಗ್ರಹಗಳನ್ನ ಹಾರಿಸ್ತಾರೆ? ನೀನ್ ಟಿವಿ ನೋಡ್ತೀಯಲ್ವಾ, ಅದಕ್ಕೆ ಸ್ಯಾಟಲೈಟ್ ಮುಖಾಂತರನೇ ಸಿಗ್ನಲ್ ಸಿಗೋದು. ಹಾಗೇನೆ ಮೊಬೈಲ್, ಇಂಟರ್ನೆಟ್ ಎಲ್ಲವೂ ಕೂಡ ಉಪಗ್ರಹಗಳು ಇಲ್ಲದೆ ಇದ್ರೆ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲ, ದೇಶದ ಭದ್ರತೆಯಲ್ಲಿ ಕೂಡ ಉಪಗ್ರಹಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಓ, ಇಷ್ಟೆಲ್ಲ ಉಪಯೋಗ ಇದೆಯಾ? ಹಾಗಾದ್ರೆ ಒಂದಿನ ಸ್ಯಾಟಲೈಟ್ಗಳು ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ಅಲ್ಲೋಲ್ ಕಲ್ಲೋಲ ಅನ್ನು. ಅಯ್ಯೋ, ಒಂದಿನ ಅಲ್ಲ, 1 ಗಂಟೆ ಇಲ್ಲ ಅಂದ್ರೂ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಒಂದ್ ಮೆಸೇಜ್ ಕೂಡ ಕಳ್ಸೋದಕ್ಕಾಗಲ್ಲ ಅಂದ್ರೆ ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ನೋಡು. ಅಬ್ಬಾ, ಇಷ್ಟೆಲ್ಲ ಯೂಸ್ಫುಲ್ ಇದೆ ಅಂತ ನಂಗೆ ಇವಾಗ್ಲೇ ಗೊತ್ತಾಗಿದ್ದು. ಹೌದು, ಉಪಗ್ರಹಗಳಿರೋದಕ್ಕೆ ಅಲ್ವಾ ನಾವು ಮಿಂಚಿನ ವೇಗದಲ್ಲಿ ಯಾರ ಜೊತೆಗಾದ್ರೂ ಸಂವಹನ ಮಾಡೋಕ್ ಸಾಧ್ಯ. ಹಾಗೆ ಜಗತ್ತು ಇಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಉಪಗ್ರಹ ತಂತ್ರಜ್ಞಾನ ಕೂಡ ಹೌದು. ಇವತ್ತು ನಂಗೆ ಇಸ್ರೋ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟೆ. ಥ್ಯಾಂಕ್ ಯು. ಹೇ, ಇಟ್ಸ್ ಓಕೆ. ಸರಿ, ಹೊರಡ್ತೀನಿ ನಾನು.